ಸೀತಾಪಯಣ ಈ ಸಿನಿಮಾದ ಟೈಟಲ್ ಎಲ್ಲ ಏನೋ ವೈಬ್ ಇದೆ ಅಂತ ಅನ್ನಿಸ್ತು ನನಗೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಅರ್ಜುನ್ ಸರ್ಜಾ ಸರ್. ತುಂಬ ವರ್ಷಗಳ ನಂತರ ಡೈರೆಕ್ಷನ್ಗೆ ಕೈ ಹಾಕಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಐಶ್ವರ್ಯ ಅರ್ಜುನ್, ಅಂದರೆ ಅರ್ಜುನ್ ಸರ್ಜಾ ಸರ್ ಮಗಳು. ಹೀರೋ ಆಗಿ ಮಾಡ್ತಿರೋದು ಬಂದ್ಬಿಟ್ಟು ನಿರಂಜನ್ ಸುಧೀಂದ್ರ ಅಂತ. ಉಪ್ಪಿ ಸರ್ ಅಣ್ಣನ ಮಗ ಇವರು. ಉಪ್ಪಿ ಸರ್ ಬಂದ್ಬಿಟ್ಟು ನಿರಂಜನ್ ಸುಧೀಂದ್ರ ಅವರಿಗೆ ಚಿಕ್ಕಪ್ಪ. ಇವರಿಬ್ಬರಿಗೂ ಆ್ಯಕ್ಟಿಂಗ್ ಬಂದು ಬ್ಲಡ್ಡಲ್ಲೇ ಇದೆ. ಸೊ ಅದ್ರ ಪ್ರಕಾರವಾಗಿ ಟ್ರೈಲರಲ್ಲಿ ಇವರಿಬ್ಬರು ಪೇರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಆ ಕ್ಯೂಟ್ ಲವ್ ಸ್ಟೋರಿನ ನೋಡ್ಬೋದು ಈ ಸಿನಿಮಾದಲ್ಲಿ ಅಂತ ನಾನು ಅನ್ಕೊತಾ ಇದ್ದೀನಿ. ಐಶ್ವರ್ಯ ಅವರು ಅವ್ರ ಅಪಿಯರೆನ್ಸ್ಗೂ ನಿರಂಜನ್ ಅವರ ಅಪಿಯರೆನ್ಸ್ಗೂ ಇವರಿಬ್ಬರ ಮಧ್ಯೆ ಬರೋವಂಥ ಕೆಲವೊಂದು ಕಾನ್ವರ್ಸೇಷನ್ಗೂ ಟ್ರೈಲರು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅರ್ಧ ಟ್ರೈಲರ್ವರೆಗೂ. ಅರ್ಧ ಆದಮೇಲೆ ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸು, ಆಮೇಲೆ ಫೈಟಿಂಗ್ ಸೀಕ್ವೆನ್ಸು, ಈ ಥರದ್ದೊಂದಷ್ಟು ಬರುತ್ತೆ. ನನಗನ್ನಿಸ್ದಂಗೆ ಅರ್ಜುನ್ ಸರ್ಜಾ ಅವರು ಯಾವುದೋ ಒಂದು ನೆಗೆಟಿವ್ ಗೆಸ್ಟ್ ರೋಲ್ ಬಂದೋಗ್ತಾರೆ. ನೆಗೆಟಿವ್ ಗೆಸ್ಟ್ ರೋಲ್. ಆ್ಯಂಡ್ ಆಲ್ಸೋ ಧ್ರುವ ಸರ್ಜಾ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ನಾನು ಮಲ್ಟಿ ಸ್ಟಾರರ್ ಇಲ್ಲೇ ಆಗೋಯ್ತಲ್ಲ ಸಿನಿಮಾ ಇದು ಅಂತ ಅಂದ್ಕೊಂಡೆ. ಎಲ್ಲಿ ಮಲ್ಟಿ ಸ್ಟಾರರ್ಸ್ ಇರುತ್ತೆ ಒಂದು ಸಿನಿಮಾದಲ್ಲಿ, ಆ ಸಿನಿಮಾ ಅಲ್ಲೇ ದೊಡ್ಡ ಸಿನಿಮಾ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಅರ್ಜುನ್ ಸರ್ಜಾ ಅವರಿದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಆ್ಯಂಡ್ ಉತ್ತರ ಕರ್ನಾಟಕದ ಭಾಷೆಯಿಂದ ಮಾತಾಡ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರು. ಇದರಲ್ಲಿ ಪ್ರಕಾಶ್ ರಾಜ್ ಅವರು ಇದ್ದಾರೆ. ಸಾಕಷ್ಟು ಜನ ಆ್ಯಕ್ಟರ್ಗಳು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ ಬಂದ್ಬಿಟ್ಟು ನನಗೆ ಈಗ ನಾರ್ಮಲಾಗಿ ಇಲ್ಲಿಂದ ಎಲ್ಲೋ ಸೌತ್ ಕರ್ನಾಟಕದಲ್ಲಿ ಏನೋ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗುತ್ತೆ. ಅಲ್ಲಿ ಏನೋ ಆಗುತ್ತೆ, ಅಲ್ಲಿ ಪ್ರಕಾಶ್ ರಾಜ್ ಅವರು ಕಾಣಿಸ್ಕೋತಾರೆ. ಅವರು ಉತ್ತರ ಕರ್ನಾಟಕದ ಭಾಷೆಯನ್ನು ಮಾತಾಡ್ತಾ ಇರ್ತಾರೆ. ನನಗೆ ಎಲ್ಲೋ ಸ್ಟಾರ್ಟ್ ಆಗಿ ಇನ್ನೆಲ್ಲೋ ಹೋಗಿ ಒಂದು ಲವ್ ಸ್ಟೋರಿ ಆ್ಯಂಡ್ ಆಲ್ಸೋ ಯಾವುದೋ ಒಂದು ಸಿಚುವೇಶನ್ನ ಜನಗಳಿಗೆ ತಿಳಿಸುವಂಥದ್ದು, ಒಂದು ಸ್ಟೋರಿ ಹೇಳುವಂಥದ್ದು ಒಂದು ಸಿನಿಮಾದಲ್ಲಿ, ಇದು ಒಂಥರ ಚೆನ್ನಾಗಿರುತ್ತೆ. ಲೈಕ್ ರೋಹಿತ್ ಪದಕಿ ಅವರ ಸಿನಿಮಾ ಇತ್ತಲ್ಲ ರತ್ನನ್ ಪ್ರಪಂಚ ಅಂತ, ಅದು ಹಾಗೇನೆ. ಸಿನಿಮಾ ಸ್ಟೋರಿ ಸ್ಟಾರ್ಟ್ ಆಗೋದೇ ಎಲ್ಲೋ, ಇನ್ನೇನೋ ಆಗುತ್ತೆ, ಇನ್ನೆಲ್ಲೋ ಹೋಗುತ್ತೆ, ಕೊನೆಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ ನಿಲ್ಲುತ್ತೆ ಸಿನಿಮಾ. ಅದು ಅಲ್ಲಿ ನಮ್ಮ ಪ್ರಮೋದ್ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದರು, ಎಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕದ ಭಾಷೆನ ಹರಿದು ಕುಡಿದು ಡೈಲಾಗ್ ಹೇಳಿದರು. ಸೊ ಆ ಥರದೊಂದು ಫ್ಲೇವರು ನನಗೆ ಈ ಸಿನಿಮಾ ಟ್ರೈಲರಲ್ಲಿ ಕಾಣಿಸ್ತು. ಪ್ರಕಾಶ್ ರಾಜ್ ಅವ್ರು ಬಿಡಿ, ಅವ್ರಿಗೆ ಯಾವ ಕ್ಯಾರೆಕ್ಟ್ರು ಕೊಟ್ಟರು ಮಾಡ್ತಾರೆ, ಯಾವ ಡೈಲಾಗ್ ಕೊಟ್ಟರು ಬಿಡಲ್ಲ, ಎಲ್ಲ ನುಂಗಿ ನೀರು ಕುಡಿತಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿಯಾದ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಸರ್ಜಾ ಅವರು ಅವ್ರ ಸ್ವಂತ ಮಗಳನ್ನ ಹೀರೋಯಿನ್ ಆಗಿ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತಂದಾಗ ಕ್ವಾಲಿಟಿ, ಕಾಂಟೆಂಟು, ಪ್ರೆಸೆಂಟೇಷನ್ನು, ನರೇಷನ್ನು ಪ್ರತಿಯೊಂದರಲ್ಲೂ ಎಲ್ಲೂ ಮೈನಸ್ ಮಾಡಿರೋದಿಲ್ಲ. ಎಲ್ಲವನ್ನೂ ಅವರು ಅಚ್ಚುಕಟ್ಟಾಗಿ ಮಾಡಿ ಜನಗಳಿಗೆ ಸ್ಕ್ರೀನ್ ಮೇಲೆ ತಂದು ತೋರಿಸ್ತಾರೆ ಅಂತ ಒಂದು ಹೋಪ್ ನನಗೆ. ಆ್ಯಂಡ್ ಧ್ರುವ ಸರ್ಜಾ ಅವರು ಆಲ್ವೇಸ್ ರಫ್ ಆ್ಯಂಡ್ ಟಫ್ ಯಾವುದೋ ಒಂದು ಫೈಟಿಂಗ್ ಸೀನಲ್ಲಿ ಕಾಣಿಸ್ಕೋತಾರೆ. ಅರ್ಜುನ್ ಸರ್ಜಾ ಅವರು ನೆಗೆಟಿವ್ ರೋಲ್, ಅದು ಗೆಸ್ಟ್ ರೋಲು. ಧ್ರುವ ಸರ್ಜಾ ಅವರು ಯಾವುದೋ ಒಂದು ಕ್ಯಾಮಿಯೋ ಅವ್ರು ಮಾಡಿರೋದು ಬಂದು ಹಿಂಗೆ ಬಂದು ಹಿಂಗೆ ಹೋಗೋದು, ಇಬ್ಬರದು ಅಷ್ಟೇ. ಸೊ ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಬೇಕು, ಅವಾಗ ಗೊತ್ತಾಗುತ್ತೆ ಏನು ಸ್ಟೋರಿ ಅಂತ. ಸೊ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಬಂದ್ಬಿಟ್ಟು 14 ಫೆಬ್ರವರಿಗೆ, ಇದೇ ತಿಂಗಳಲ್ಲೇ. ಇನ್ನೊಂದು ಏನು ಅಮ್ಮಮ್ಮ ಅಂದರೆ ಒಂದು 4-5 ಡೇಸ್ ಇದೆ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೂ. ಸೊ ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿನಿಮಾ ಹೆಂಗಿದೆ ಅಂತ ಹೇಳಿ ನೋಡ್ಬಿಟ್ಟು ನಾನು ಸಿನಿಮಾ ರಿವ್ಯೂನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಟ್ರೈಲರ್ ನೀವು ನೋಡಿಲ್ಲ ಅಂತಂದರೆ ಟ್ರೈಲರ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ಹೋಗಿ ಒಂದ್ಸರಿ ಲಿಂಕ್ನ ಕ್ಲಿಕ್ ಮಾಡಿ ಟ್ರೈಲರ್ನ ನೋಡಿ ಹೆಂಗಿದೆ ಅಂತ ಟ್ರೈಲರ್ಲೂ ಕಮೆಂಟ್ ಮಾಡಿ, ನನ್ನ ವಿಡಿಯೋಗೂ ಬಂದು ಕಮೆಂಟ್ ಮಾಡಿ ತಿಳಿಸಿ. ಆಲ್ ದ ಬೆಸ್ಟ್ ಟೀಮ್ ಸೀತಾಪಯಣ. ಆಲ್ ದ ಬೆಸ್ಟ್ ಅರ್ಜುನ್ ಸರ್ಜಾ ಅವರು. ಈ ಡೈರೆಕ್ಷನ್ ಅಂತ ಬಂದು ಆಲ್ಮೋಸ್ಟ್ ತುಂಬಾ ದಿನಗಳಾಗಿದೆ ಅಂತ ಅನ್ಕೋತೀನಿ ನಾನು. ಸೊ ಗುಡ್ ಆರ್ಟಿಸ್ಟ್, ಗುಡ್ ಸ್ಕ್ರಿಪ್ಟ್ ರೈಟರ್, ಸ್ಟೋರಿ ರೈಟರ್, ಆಮೇಲೆ ಸಿನಿಮಾ ಡೈರೆಕ್ಟರ್, ಎಲ್ಲ ಆಲ್ರೌಂಡರ್ ಅರ್ಜುನ್ ಸರ್ಜಾ ಅವರು. ಅವ್ರ ಸಿನಿಮಾ ಬರ್ತಾಯಿದೆ ಅಂತಂದರೆ ಆಲ್ಮೋಸ್ಟ್ ಜನಗಳು ಕೂಡ ಥಿಯೇಟ್ರ್ ಹೋಗಿ ನೋಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್.